ಕಲುಷಿತ ನೀರು ಸೇವಿಸಿ 20 ರಿಂದ 30 ಜನ ಅಸ್ವಸ್ಥರಾಗಿದ್ದಾರೆ. ರಾಯಚೂರು ಜಿಲ್ಲೆ ಬೂದನಲದ್ದಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ವಾಂತಿ ಭೇದಿಯಿಂದ 20 ಜನರಿಂದ 30 ಜನ ಆಸ್ಪತ್ರೆ ಪಾಲಾಗಿದ್ದಾರೆ. ನೀರಿನ ಟ್ಯಾಂಕ್ ತೊಳೆಯದೇ ಇರೋದೇ ಈ ಘಟನೆಗೆ ಕಾರಣ ಎನ್ನಲಾಗ್ತಾ ಇದೆ. ಬೂದನಲದ್ದಿ ಪಂಚಾಯತಿಗೆ ಮುತ್ತಿಗೆ ಹಾಕಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಗಮನಿಸ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. 1 ವರ್ಷದಿಂದ ನೀರಿನ ಟ್ಯಾಂಕ್ ತೊಳೆಯದೇ ಇರೋದೇ ಈ ಘಟನೆಗೆ ಕಾರಣ ಅಂತೇಳಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆಯೇ ಗ್ರಾಮದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ನಿರ್ಲಕ್ಷ್ಯ ವಹಿಸಿದಂಥ ಪಂಚಾಯತಿಗೆ ಮುತ್ತಿಗೆ ಹಾಕಿ ಜನ ಆಕ್ರೋಶ ವ್ಯಕ್ತಪಡಿಸಿರುವಂಥ ದೃಶ್ಯಾವಳಿಗಳನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಆರೋಗ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಬಂದು ಅಲ್ಲಿ ಪರಿಶೀಲನೆಯನ್ನು ನಡೆಸುವಂಥ ಕೆಲಸವನ್ನು ಮಾಡಿದ್ದಾರೆ. THO ಅಯ್ಯನಗೌಡ, ತಾಲೂಕು ಪಂಚಾಯತ್ AD ಅಮರಗುಂಡಪ್ಪ ಸೇರಿ ಸಿಬ್ಬಂದಿ ಭೇಟಿಯನ್ನು ನೀಡಿ ಸ್ಥಳೀಯರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಕಲುಷಿತ ನೀರು ಸೇವಿಸಿ 20 ರಿಂದ 30 ಜನ ಅಸ್ವಸ್ಥರಾಗಿರುವಂಥ ಘಟನೆ ನಡೆದಿರೋದು ರಾಯಚೂರು ಜಿಲ್ಲೆಯ ಬೂದನಲದ್ದಿ ಗ್ರಾಮದಲ್ಲಿ. ಅವೆಲ್ಲ ಕಂಟ್ರೋಲ್ ಮಾಡ್ತಿರೋ ಈ ನೀರಿಂದ ಕೂಡ ಇದು ಕ್ಲಿಯರ್ ಆಗತ್ತಲ್ಲ. ಫಿಲ್ಟರ್ ನೀರು ಸಪ್ಲೈ ಮಾಡೋದು ಒಳ್ಳೆಯದು. ಕಂಪ್ಲೀಟ್ ಎಲ್ಲರಿಗೂ ಒಂದೇ ಈಗ ಒಂದೇ ಎಲ್ಲ ಕಂಪ್ಲೀಟ್ ರಿಪ್ಲೇಸ್ ಆಗುತ್ತೆ ಸರ್. ಈಗ ಎಲ್ಲಿ ತರಕತ್ತಾರಲ್ಲ ಸರ್ ನೀರು, ಎಲ್ಲಿ ಯಾರು ತರಲಾರ್ದಂಗೆ ಇದೇ ಊರಿಗೆ ಅಷ್ಟೇ ಆ ಟ್ಯಾಂಕಿನ ನೀರು ಫಿಲ್ಟರ್ ನೀರು ಒಂದು 2-3 ಸಪ್ಲೈ ಆಗಿಬಿಟ್ರೆ ಕ್ಲಿಯರ್ ಆಗುತ್ತೆ. ಜಂಗ ತಿನ್ಬಾರ್ದು. ಜಂಗ